ಬಿಂಕದಕಟ್ಟಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರಾಣಿಗಳ ರಕ್ಷಣೆಗೆ ಹೆಚ್ಚುವರಿ ಕಾಳಜಿ ವಿಶೇಷ ಪ್ಲಾನ್. ರಾಜ್ಯ ಸೇರಿದಂತೆ ಜಿಲ್ಲೆಗಳಲ್ಲೂ ಸಹ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಸಿಲಿನ ಬೇಗೆ ಅಧಿಕವಾಗುತ್ತಿದ್ದು, ಬಿಸಿಲಿನ ತಾಪ ಮನುಷ್ಯರನ್ನಷ್ಟೇ ಅಲ್ಲ, ವನ್ಯಜೀವಿಗಳನ್ನು ಕಂಗೆಡಿಸಿದೆ. ಗದಗನ ಬಿಂಕದಕಟ್ಟಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಬಿಸಿಲಿನ ತಾಪದಿಂದ ವನ್ಯಜೀವಿಗಳನ್ನು ರಕ್ಷಿಸಲು ವಿಶೇಷ ಆರೈಕೆ ಮಾಡಲಾಗುತ್ತಿದೆ. ಮೃಗಾಲಯದಲ್ಲಿರುವ ಅಷ್ಟು ಪ್ರಾಣಿ ಹಾಗೂ ಪಕ್ಷಿಗಳಿಗೆ ಹೆಚ್ಚುವರಿಯಾಗಿ ಗ್ಲೂಕೋಸ್ನ ಜೊತೆಗೆ ತಂಪಾದ ಆಹಾರ ಹಾಗೂ ತಂಪಾದ ವಾತಾವರಣ, ಐಸ್ ನೀರು, ಸ್ಪ್ರಿಂಕ್ಲರ್ ಮತ್ತು ಫಾಗರ್ ವ್ಯವಸ್ಥೆ ಮಾಡಲಾಗಿದೆ. ಬಿಸಿಲಿನ ತೀವ್ರತೆಯನ್ನು ಕಡಿಮೆ ಮಾಡಲು ವಿವಿಧ ತಂತ್ರಗಳನ್ನು ಅಳವಡಿಸಿ ಪ್ರಾಣಿ ಪಕ್ಷಿಗಳಿಗೆ ತಂಪನೆಯ ವಾತಾವರಣ ನಿರ್ಮಿಸಿದ್ದಾರೆ. ಹಾಗೆ ಮೃಗಾಲಯದಲ್ಲಿರುವ ಹುಲಿ, ಸಿಂಹ, ಚಿರತೆ, ಕರಡಿ, ಕೃಷ್ಣಮೃಗ, ನರಿ, ನವಿಲು ಸೇರಿದಂತೆ ಅನೇಕ ಪ್ರಭೇದಗಳ ವನ್ಯಜೀವಿಗಳಿಗೆ ವಿಶೇಷ ನಿಗಾ ವಹಿಸಲಾಗುತ್ತಿದೆ. ಬಿಸಿಲಿನ ತಾಪದಿಂದ ರಕ್ಷಿಸಲು ಹಗಲು ರಾತ್ರಿ ಸಿಬ್ಬಂದಿ ಕಣ್ಗಾವಲು ಇಟ್ಟಿದ್ದು, ಈ ಬಿರು ಬಿಸಿಲಿನಿಂದ ಯಾವುದೇ ಮೃಗಾಲಯದ ಪ್ರಾಣಿಗಳಿಗೆ ಆರೋಗ್ಯ ಹದಗೆಡದಂತೆ ಶ್ರಮಿಸುತ್ತಿದ್ದಾರೆ. ಬಿಸಿಲಿನ ಬಿಸಿ ಹೆಚ್ಚಾದ್ರೂ ವನ್ಯಜೀವಿಗಳ ರಕ್ಷಣೆಗೆ ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳು ಮಾನವೀಯತೆಗೂ ಪರಿಸರ ಸಂರಕ್ಷಣೆಗೂ ಉತ್ತಮ ಉದಾಹರಣೆಯಾಗಿದೆ. ಬಿಂಕದಕಟ್ಟಿ ಪ್ರಾಣಿ ಸಂಗ್ರಹಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮಾಡ್ತಿರೋ ಈ ಒಳ್ಳೆ ಕೆಲಸಕ್ಕೆ ಪ್ರಾಣಿ ಪ್ರಿಯರು ಬೇಷ್ ಅಂತಿದ್ದಾರೆ. ಪೂಜಾ ಅಂತ ಹೇಳಿ ನಾವು ಹುಬ್ಳಿಯಿಂದ ಬಂದೀವಿ. ಫ್ಯಾಮಿಲಿ ಸಮೇತ ಬಂದೀವಿ. ಹುಡುಗರಿಗೆ ಸಮ್ಮರ್ ವೆಕೇಶನ್ ಇದ್ದಕ್ಕೆ ಹುಡುಗರಿಗೆ ತೋರಿಸ್ಲಿಕ್ಕೆ ಅಂತ ಹೇಳಿ. ಝೂ ಎಲ್ಲ ಚಲೋ ಮೇಂಟೆನೆನ್ಸ್ ಚಲೋ ಮಾಡ್ಯಾರ, ಗ್ರೀನ್ರಿ ಎಲ್ಲ ಮೇಂಟೈನ್ ಮಾಡ್ಯಾರ. ನಾವೇ ಇಷ್ಟು ಬಿಸಿಲೊಳಗೆ ನಮ್ಗೆ ಇಷ್ಟು ಶಕ್ತಿ ಆಗ್ಲೈತೆ. ಎಲ್ಲ ಪ್ರಾಣಿಗಳಿಗೂ ಚಲೋ ನೀರಿಗಿರೆಲ್ಲ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡ್ಯಾರ, ಊಟ ಕೊಡ್ಲಿಕ್ಕತ್ತಾರ. ಸೊ ಚಲೋ ಅದ ವ್ಯವಸ್ಥೆ ಎಲ್ಲ ಚಲೋ ಮಾಡ್ಯಾರ. ಎಲ್ಲಾನು ಚಲೋ ಇದು ಅದ, ಖುಷಿ ಆಗ್ಲಿಕ್ಕತ್ತ, ಹುಡುಗರು ಎಂಜಾಯ್ ಮಾಡ್ಲಿಕ್ಕತ್ತಾರ. ಸೊ ಶೇಡ್ ಅದ, ಬೇಸಿಕಲಿ ಎಲ್ಲ ಅಡ್ಡಾಡ್ತೀವಲ್ಲೇ, ಹಾಗಾಗಿ ಏನು ಪ್ರಾಬ್ಲಮ್ ಅಂತ ಏನು ಅನಿಸ್ವಲ್ತು. ಬಟ್ ಇಷ್ಟು ಬಿಸಿಲಿಗೆ ಇಷ್ಟ ಆಗೋದೇ ಇಟ್ಸ್ ವೆರಿ ಕಾಮನ್. ಹೌದು, ಅವಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಹಾಗಾಗಿ ಅವಕ್ಕೂ ನೀರು ಇಟ್ಟಾರ, ಊಟ ಇಟ್ಟಾರ. ಈ ಸಮ್ಮರ್ ಒಳಗೆ ಅದಕ್ಕೂ ಚಲೋ ವ್ಯವಸ್ಥೆ ಮಾಡ್ಯಾರ. ಏನು ಪ್ರಾಬ್ಲಮ್ ಅಂತ ನಮ್ಗೆ ಅನಿಸ್ಲಿಲ್ಲ. ಬಂದೀವಿ ಝೂ ನೋಡ್ಲಿಕ್ಕೆ. ಈಗ ಹೊರ ಕಾರ್ ಪಾರ್ಕ್ ಮಾಡಿ ನಾವಿಲ್ಲಿ ನಡ್ಕೋತ ಬಂದ್ವಿ. ಎಲ್ಲ ಕಡೆ ಪೇವರ್ಸ್ ಮಾಡ್ಯಾರ. ಸೊ ಆರ್ಗನೈಸೇಷನ್ ಎಲ್ಲ ಭಾಳ ಚಲೋ ಅದ. ಆಮೇಲೆ ಜಸ್ಟ್ ನನಗೇನು ಮಿಸ್ಸಿಂಗ್ ಅನಿಸ್ತಂದ್ರೆ ಸ್ವಲ್ಪ ಬೋಟ್ಸ್ ಡಿರೆಕ್ಷನ್ ಆ್ಯರೋಸ್ ಎಲ್ಲ ಹಾಕಬೇಕಾಗಿತ್ತು. ಬಟ್ ಅದು ಬಿಟ್ಟು ಉಳ್ಕಿದೆಲ್ಲ ಭಾಳ ಚಲೋ ಅವ. ನಾವು ಡಿಯರ್ ನೋಡಿದ್ವಿ, ಆಸ್ಟ್ರಿಚ್ ನೋಡಿದ್ವಿ, ಆಮೇಲೆ ಈಮು ನೋಡಿದ್ವಿ. ಈಗ ಟೈಗರ್ ಕಡೆ ಬಂದೀವಿ. ಆಮೇಲೆ ರಗಡ್ ಶೇಡ್ ಮಾಡ್ಯಾರ ಜನರಿಗೆ ಅಡ್ಡಾಡಲಿಕ್ಕೆ. ಆ್ಯಂಡ್ ನೀರಿನ ವ್ಯವಸ್ಥೆ ಅಂತೂ ಭಾಳ ಚಲೋ ಅದ ಆ್ಯನಿಮಲ್ಸಿಗೆ. ಝೂ ಕೀಪರ್ಸ್ ಆಗಾಗ ಬಂದು ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಆನ್ ಮಾಡಿ ಎಲ್ಲ ಕಡೆ ಚಲೋ ಗ್ರೀನರಿ ಮೇಂಟೈನ್ ಮಾಡ್ಯಾರ. ಆಮೇಲೆ ಫ್ರೆಶ್ ವಾಟರ್ ಪಾಂಡ್ಸ್ ಇಟ್ಟಾರ. ಒಂದೊಂದು ಫೆನ್ಸ್ ಒಂದೊಂದು ಆ್ಯನಿಮಲ್ ಗ್ರೂಪಿಗೆ ಆಲ್ಮೋಸ್ಟ್ 2-3 ಪಾಂಡ್ಸ್ ಇಟ್ಟಾರ. ಸೊ ಅವಕ್ಕೇನು ಇದು ಆಗಂಗಿಲ್ಲ. ಈಗ ಬಿಸಿಲು ಭಾಳ ಅದ ಅಂದ್ಕೂಳೆ ಮೇಂಟೆನೆನ್ಸ್ ಜಾಸ್ತಿ ಬೇಕು. ಬಟ್ ಝೂ ಕೀಪರ್ಸ್ ದೇ ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಭಾಳ ಚಲೋ ಮೇಂಟೈನ್ ಮಾಡ್ಯಾರ. ಆ್ಯಂಡ್ ನಾವು ಡಿಯರ್ ನೋಡಿದ್ವಿ. ಈಗ ನಾವು ಸದ್ಯ ಟೈಗರ್ ಕಡೆ ನಿಂತೇವಿ. ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಟು ವಾಚ್. ಎಲ್ಲ ಭಾಳ ಚಲೋ ಅದ. ಗುಡ್ ಆರ್ಗನೈಸೇಷನ್. ಕೊಡಿ, ನೀರು ಕೊಡಿ.
ಇರೋದ್ರಿಂದ ನಮ್ಮ ಮೃಗಾಲಯದ ಅನಿಮಲ್ಸಿಗೂ ಎಲ್ಲರಿಗೂ ನಾವು ಸಮ್ಮರ್ ಎನ್ರಿಚ್ಮೆಂಟ್ ಆ್ಯಕ್ಟಿವಿಟೀಸ್ನ ರೆಗ್ಯುಲರ್ ಬೇಸಿಸ್ ಮೇಲೆ ಕೈಗೊಳ್ತಾ ಇದ್ದೀವಿ. ಸೊ ಈ ಇನ್ಕ್ರೀಸಿಂಗ್ ಟೆಂಪ್ರೇಚರ್ನ ಬೀಟ್ ಮಾಡಲಿಕ್ಕೋಸ್ಕರ ಅನಿಮಲ್ಸಿಗೆ ಫೀಡ್ ಎನ್ರಿಚ್ಮೆಂಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಾಟರ್ ಎನ್ರಿಚ್ಮೆಂಟ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾ ಇದ್ದೀವಿ. ಫೀಡ್ ಎನ್ರಿಚ್ಮೆಂಟಲ್ಲಿ ಪಾಪ್ಸಿಕಲ್ಸ್ ಮತ್ತು ಫ್ರೋಝನ್ ಮೀಟ್ ಪೀಸಸ್ನ ಸೊ ಅದರ ಆ್ಯಕ್ಟಿವಿಟಿನ ಎನ್ಹಾನ್ಸ್ ಮಾಡಲಿಕ್ಕೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬಾಡಿ ಸರ್ಫೇಸ್ ಟೆಂಪ್ರೇಚರ್ ಕೂಲ್ ಆಗಲಿಕ್ಕೋಸ್ಕರ ಪಾಂಡ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದ್ದೀವಿ. ನಮಗೆಲ್ಲ ಮಾಡೋದು ಸಮ್ಮರ್ ಟೈಮಲ್ಲಿ ನಮಗೇನಂತಂದರೆ ವಿಸಿಟರ್ಸ್ ಬಂದುಬಿಟ್ಟು ಅನಿಮಲ್ ಎಲ್ಲ ಹೋಗ್ಬಿಟ್ಟು ಡಲ್ಲಾಗಿ ಕೂತಿದ್ದಾವೆ, ಒಂದೇ ಸೈಡ್ ಕೂತಿದ್ದಾವೆ ಅಂತಂದೇಳಿ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ನಾವು ಅನಿಮಲ್ ಫಿಸಿಯಾಲಜಿನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಹೆಂಗೆ ನಾವು ಈಗ ಬಿಸಿಲು ಬಂದ ತಕ್ಷಣ ಹೇಗೆ ನಾವು ಶೇಡಲ್ಲಿ ಹೋಗ್ತೀವಿ ಅದೇ ರೀತಿ ಅವು ಅನಿಮಲ್ಸು ಶೇಡಲ್ಲಿ ಹೋಗ್ತಿರ್ತವೆ. ಸೊ ಈ ರೀತಿ ಎನ್ರಿಚ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅನಿಮಲ್ನು ಇಷ್ಟು ಬಿಸಿಲಲ್ಲಿ ಅದಕ್ಕೇನು ಸ್ಟ್ರೆಸ್ ಆಗದೆ ರೀತಿ ಫೀಲ್ ಮಾಡ್ಕೊಂಡು ಆರಾಮಾಗಿ ಆ ಎನ್ಕ್ಲೋಜರಲ್ಲಿ ಓಡಾಡ್ಕೊಂಡಿರುತ್ತೆ. ಅದ್ರ ಜೊತೆಗೆ ಅದಕ್ಕೂ ಸ್ಟ್ರೆಸ್ ಲೆವೆಲ್ಸ್ ಕೂಡ ಕಡಿಮೆ ಆಗುತ್ತೆ. ಈಗ ಸಮ್ಮರ್ ಇರೋದ್ರಿಂದ ಹೊರಗಡೆ ಬಿಟ್ಟ ತಕ್ಷಣ ಒಂದೇ ಕಡೆ ಹೋಗಿ ಕೂಡಬೇಕಪ್ಪ, ಬಿಸಿಲಿರೋದ್ರಿಂದ ನಾನು ಒಂದೇ ಶೇಡಲ್ಲಿ ಹೋಗಿ ಕೂಡಬೇಕು, ಈ ಶೇಡ್ ಸ್ಟ್ರೆಚರ್ ಎಲ್ಲ ಇರುತ್ತೆ ಅದರಲ್ಲೇ ಹೋಗಿ ಕೂಡಬೇಕು, ಮೂವ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದು ಬಿಟ್ಬಿಟ್ಟು ಅದು ಸಮ್ಮರ್ ಎನ್ರಿಚ್ಮೆಂಟ್ ಮಾಡೋದ್ರಿಂದ ನಾವು ಸ್ಪ್ರಿಂಕ್ಲರ್ ಹಾಕೋದ್ರಿಂದ ಆಯಿತು, ಪಾಪ್ಸಿಕಲ್ ಕೊಡೋದ್ರಿಂದ ಆಯಿತು, ಅದ್ರ ಪ್ಲೇಫುಲ್ ನೇಚರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರ ಆ್ಯಕ್ಟಿವಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ.